ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಆಗ್ತಾಯಿಲ್ಲ. ಯಾಕೆಂದರೆ ಈ ನಮ್ಮ 45 ಚಿತ್ರ ಯಾರನ್ನು ಕರ್ಕೊಂಬರ್ತಾ ಇದೆಯೋ ಬೆಂಗಳೂರು ನನಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ದು, ಸ್ವಾಮಿ ಈ ಥರ ಈಶ್ವರಂದೊಂದು ಸಾಂಗ್ ಇದೆ, ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ. ಆರ್ಯಪ್ಪ ಆರೆ ಬೇಟ ಅಂದರು. ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲರನ್ನೂ ಕರ್ಕೊಂಬರ್ತಾ ಇದೆ ಅಂತ. ಅವರಿರೋ ಡೆಲ್ಲಿಯಲ್ಲಿ, ಹರಿದ್ವಾರು ಡೆಲ್ಲಿಯಲ್ಲಿ, ಅವ್ರಿಗೆ ಟೈಮೇ ಇಲ್ಲ. ನಾನು ಒಂದೇ ಒಂದು ಸಲ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ, ಬಂದು ನಿಮ್ಮ ಸಾಂಗ್ ಮಾಡಿಬಿಟ್ಟು ಹೋಗ್ತೀನಿ ಅಂತೇಳಿ ಬಂದರು. ಸ್ವಾಮಿ ಧನ್ಯವಾದ ಸ್ವಾಮಿ, ಧನ್ಯವಾದ. ಮತ್ತು ಇನ್ನು ನಾನು ಶಿವಣ್ಣ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಶಿವಣ್ಣ ಗೀತಾಕಾರರು ಇವಾಗೂ ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ನಮಸ್ಕಾರ ಸರ್. ಇಲ್ಲ ಸರ್, ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್, ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ಮದು ಕಂಠ ಇದು. ಸರ್ ನಮಸ್ಕಾರ ಸರ್. ಹಾಂ ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್, ನಿಜವಲ್ಲೂ ತುಂಬ ಸಂತೋಷ ಆಯಿತು. ಇನ್ನು ಇವತ್ತು ಉಪೇಂದ್ರ ರಾಜ್ಬಿ ಶೆಟ್ಟಿ ಇದ್ದಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು ನಮಗೂ, ಅರ್ಜುನ್ ಸರ್ಗೆ. ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ಥರ ನಮಗೆ ಇವಾಗ ಅನಿಸುತ್ತೆ ಸರ್. ಈ ಸಾಂಗಿಗೂ ಇಲ್ಲಿ ಬಂದಿರೋದಕ್ಕೂ, ಸ್ವಾಮೀಜಿ ಮಾತಾಡಿರೋದಕ್ಕೂ, ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾ ಇರೋದು ಈ ಸಾಂಗಿಗೂ ತುಂಬ ಖುಷಿ ಆಗ್ತಾಯಿದೆ. ಬಟ್ ಈ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದರೆ ಈ ತಲೆಯಲ್ಲಿ ಇಟ್ಕೊಂಡು ಈ ಥರ ಬರ್ಸ್ಬೇಕು ಅನ್ನೋರು ನಮ್ಮ ಮ್ಯೂಸಿಕ್ ಮಾಂತ್ರಿಕವರು ಅರ್ಜುನ್ ಜನ್ ಅವರು. ಸರ್ ಎಲ್ಲಿದ್ದೀರಾ ಸರ್? ಒಂದು ನಿಮಿಷ ಬನ್ನಿ ಸರ್. ನಿಮ್ಗೆ ಈ ಐಡಿಯಾ ಎಲ್ಲ ಹೆಂಗೆ ಸರ್ ಬರುತ್ತೆ? ಅಲ್ಲ ನಾನು ಕೇಳಿದೆ ಹೆಂಗೆ ಬರುತ್ತೆ ಸರ್ ಅಂತ. ಅಣ್ಣ ಈಗ ನೀವು ನನಗೆ ಹೆಂಗೆ ಸಿಕ್ಕಿದ್ರಿ? ಭಗವಂತನ ದಯೆಯಿಂದ ಭಗವಂತ ಅದೇ ರೀತಿ ಹಾಡೋನು ಅದೇ ಪ್ರೇರಣೆ ಅಷ್ಟೇ. ಒಳ್ಳೆ ಜನಗಳು ಸೇರಿದಾಗ ಒಳ್ಳೇದಾಗುತ್ತೆ ಅಣ್ಣ. ಹಂಗಂತಲ್ಲ ಸರ್, ಈ ಸಾಂಗು ಈ ಥರ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸರ್. ಒಂದು 3 ತಿಂಗಳಿಗೆ ಮುಂಚೆ ಸಾಂಗ್ ಹೆಂಗಿರುತ್ತೋ ಏನೋ ಸಾರ್ ಅಂತ ಆ ಸಾಂಗ್ ಕಳಿಸಿ ಸರ್, ಇರಣ್ಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಕಳಿಸಿದಿರಲ್ಲ, ಅದು ತಲೆಯಲ್ಲಿ ಹೆಂಗೆ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಕೇಳ್ತಿರೋದು ಸರ್. ಥ್ಯಾಂಕ್ ಯು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ, ತುಂಬ ಹೆಮ್ಮೆಗೆ ಹೇಳ್ತೀನಿ, ನಮ್ಗೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ. ನನಗಂತಲ್ಲ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗೂ ಹೇಳ್ತೀನಿ. ಯಾಕೆಂದರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ. ನಾನು 8 ಪಿಕ್ಚರ್ ತೆಗೆದಿದ್ದೀನಿ. 8 ಪಿಕ್ಚರ್ಗೂ ಈ 45ಗೆ ಏನು ಡಿಫ್ರೆನ್ಸು ಅಂತ ನನಗೆ ಗೊತ್ತು ಅದು. ಯಾಕೆಂದರೆ ಆ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಖಂಡಿತ ಈ ಪಿಕ್ಚರ್ ಥ್ರೂಔಟ್ ಇಂಡಿಯಾ ಫುಲ್ಲು ಈ ಪಿಕ್ಚರ್ ಹೋಗಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಎಲ್ಲರದ್ದು ಬೇಕು ನಮಗೆ. ನಮ್ಗೆ ಫಸ್ಟ್ ಮಾಧ್ಯಮದವ್ರ ಸಹಕಾರ ಬೇಕು. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ 80 ವರ್ಷದಿಂದ ಹಿಡಿದು 12 ವರ್ಷ ಹುಡುಗನವ್ರು ಕೂತ್ಕೊಂಡು ನೋಡೋವಂಥ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದಿದ್ದೀವಿ. ಎಲ್ಲರೂ ಅಷ್ಟೇ, ನಾವೇ ಅಂತಲ್ಲ, ಎಲ್ಲರೂ ಫಿಲಮ್ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.